ಉತ್ತಮವಾದಂತಹ ಸರ್ವಿಸ್. ನಿಷೇಧಿಸಲಾಗಿದೆ. ಇಲ್ಲ ಅವ್ನು ಬರ್ತಾನೆ ಟೈಮ್ ಇದ್ದಾಗ ಎತ್ತಣ್ಣ. ಚಕ್ಕು ಚಕ್ಕು ಉತ್ತಮವಾದ ಹೊಡೆತ. ಚಿಕ್ಕದ ಕೀರ್ತಿ ದೊಡ್ಡದು. ನಂಬರ್ 17ನೇ ಟಿ ಶರ್ಟ್ ನಂಬರ್ನ ಆಟಗಾರರನ್ನ ಚೆಕ್ಔಟ್. ಅಂಗಡಿ ಹತ್ತಿಗೆ ಹೋಗ್ಬೋದು. ಫ್ರೆಂಡ್ಸ್ ಕ್ಲಬ್ ಬಳಗದ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿ ನಡೆಯುತ್ತಿದೆ. ಇದು 3ನೇ ವರ್ಷದ ವಾಲಿಬಾಲ್ ಟೂರ್ನಿಮೆಂಟ್ ನಡೆಯುತ್ತಿದೆ. ಪ್ರಥಮ ಬಹುಮಾನ 15,000 ಮತ್ತು ಆಕರ್ಷಕ ಟ್ರೋಫಿಗಳು. ಇದರ ಪ್ರಾಯೋಜಕರು ಆನಂದ್ KS, ಮಾನ್ಯ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ಕಡೂರು. ದ್ವಿತೀಯ ಬಹುಮಾನ 10,000 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ. ಈ ಬಹುಮಾನ ಪ್ರಾಯೋಜಕರು ಗ್ರಾಮ ಪಂಚಾಯಿತಿ ಸಿಂಗಿಟಗೆರೆ. ತೃತೀಯ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ಇರುತ್ತದೆ. ಅದೇ ರೀತಿ ಉತ್ತಮವಾದ ಟೀ ಶರ್ಟ್ಸ್ ಮತ್ತು ಆಟದ ಸಾಮಗ್ರಿಗಳಿಗೆ ಸಂಪರ್ಕಿಸಿ ಶಾರದಾ ಫ್ಯಾನ್ಸಿ ಸ್ಟೋರ್, ಪ್ರೊಪೈಟರ್ ನವೀನ್ ಇವರ ಅಂಗಡಿಯಲ್ಲಿ ಉತ್ತಮವಾದ ಗುಣಮಟ್ಟವಾದ ಟ್ರೋಫಿಗಳು, ಟೀ ಶರ್ಟ್ಗಳು, ಆಟದ ಸಾಮಾನುಗಳು ರಿಯಾಯಿತಿ ದರದಲ್ಲಿ ಸಿಗುತ್ತವೆ. ಒಮ್ಮೆ ಭೇಟಿ ಕೊಡಿ. ಸೀಮಿತವಾಗಿರುತ್ತದೆ. 12 ಅಂಕಕ್ಕೆ ಅಂಕಣ ಬದಲಾವಣೆ ಇರುತ್ತದೆ. ಅಂಕಣದ ಸುತ್ತ ಇರುವ ಪ್ರೇಕ್ಷಕರು ಸ್ವಲ್ಪ ದೂರ ನಿಲ್ಕೋಬೇಕು. ಕೆರೆಗಳ ಹತ್ರ ನಮ್ಮ ಸಿಂಗಿಟಗೆರೆ ಯೂತ್ ಕಲ್ಲೇಶ್ ಅಂಡ್ ಟೀಮ್ ಬಂದಿದ್ದಾರೆ. ಅವರೆಲ್ಲ ಸ್ವಲ್ಪ ಹಿಂದಕ್ಕೆ ಕೂರಿಸ್ಬೇಕು. ಅದೇ ರೀತಿ ಬೆಳಗಿಂದ ನಮ್ಮ ಯೂತ್ಸ್ ಡಿಗ್ರಿ ಕಲ್ಲೇಶ್ 27+24x7 ಅಂತ ಅವರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಟೂರ್ನಮೆಂಟ್ಗೆ. ಅದೇ ರೀತಿ ಈ ಪಂದ್ಯವನ್ನು ನೋಡಲು ಪಕ್ಕದ ಗ್ರಾಮಸ್ಥರಾದ ಆಯೋಜಕ ಪರವಾಗಿ ಸಿಂಗಿಟಗೆರೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಅದೇ ರೀತಿ ಮತ್ತಿಹಳ್ಳಿಯಲ್ಲಿ ಈಗ ಅಂತ ಹೇಳಿದ್ರು, ನಾವೊಂದು ಕಬಡ್ಡಿ ಟೂರ್ನಮೆಂಟ್ ಮಾಡ್ತೀವಿ ಅಂತ ರಮೇಶ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತಿಹಳ್ಳಿಯಲ್ಲಿ ನೆಕ್ಸ್ಟ್ ಜನವರಿ ಸಂಕ್ರಾಂತಿ ಹಬ್ಬಕ್ಕೆ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾರಂತೆ. ರಮೇಶ್ ಮತ್ತೆ ಕರ್ಣ ಅವರು
ಅವರೊಂದು 2-3 ಸತಿ ಯೂನಿವರ್ಸಿಟಿ ಪ್ರಕಟಣೆ ಇದೆ. ಸೆಲೆಕ್ಷನ್ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಮುಗುಳಿ ಇಲ್ಲಿ ಹನುಮ ಜಯಂತ್ಯೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ 2 ಹಲ್ಲು ಮತ್ತು ಹಾಲು ಹಲ್ಲು ಜೋಡಿ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆ ಇರ್ತದೆ. ದಿನಾಂಕ 8/12/2020 ಬೆಳಿಗ್ಗೆ 9 ಗಂಟೆಗೆ. ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ತೃತೀಯ ಬಹುಮಾನ 10,000, ಚತುರ್ಥ ಬಹುಮಾನ 5,000 ಹಾಗೂ ಆಕರ್ಷಕ ಟ್ರೋಫಿ ಇರ್ತದೆ. ಭಾಗವಹಿಸುವ ಇಚ್ಛಿಸುವ ಸಿಂಗಿಟಗೆರೆ ಬನ್ನದನ ಪ್ರಯುಕ್ತ ಸಿಂಗಿಟಗೆರೆಯಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇದೆ ಅಂತ. ನವೆಂಬರ್ ಜನವರಿ 12ಕ್ಕೆ ಕಬಡ್ಡಿ ತಂಡಗಳು ಯಾವ ಇದ್ರೆ ಬಂದು ಭಾಗವಹಿಸಬೇಕಾಯ್ತು ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಅದರ ಬಹುಮಾನ ಟ್ರೋಫಿ ಇರುತ್ತದೆ. ಬಹುಮಾನ ಎಷ್ಟಂತ ನಿಗದಿ ಆಗಿಲ್ಲ. ನಿಗದಿ ಆದ್ಮೇಲೆ ಜನವರಿ 12ನೇ ತಾರೀಕು ಬನಶಂಕರಿ ಸೇವಾ ಟ್ರಸ್ಟ್ ವತಿಯಿಂದ ಕಬಡ್ಡಿ ಟೂರ್ನಮೆಂಟ್ ಇರುತ್ತದೆ. ಅದು ಗ್ರಾಮಾಂತರ ಕಬಡ್ಡಿ ಟೂರ್ನಮೆಂಟ್ ಆಗಿರ್ತದೆ ಅಂತ. ಟೂರ್ನಿಗಳು ನಡೆಯುವ ಜಾಗ ಇದೇ ಕಾಲೇಜಲ್ಲಿ ಆಗುತ್ತದೆ. ಓಪನ್ ಟೂರ್ನಿ ಇರ್ತದೆ, ಯಾರು ಬೇಕಾದ್ರೂ ಆಡ್ಬೋದು. ಮತ್ತು ಯಾವ ತಂಡಗಳಿದ್ರೆ ಕೇಳ್ತಾ ಇರ್ತೀವಿ. ಸಿಂಗಟಗೆರೆಯ ಮಾಜಿ ನ್ಯಾಷನಲ್ ಚಾಂಪಿಯನ್ ಯೂನಿವರ್ಸಿಟಿ ಶೆಟ್ಟಿ ರೋಹನ್ ಅವರ ಎಂಟ್ರಿ. ಉತ್ತಮ ತೀರ್ಪು. ನಮ್ಮ ಸಿಂಗಟಗೆರೆ ಉತ್ತಮ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಉತ್ತಮ ಹೊಡೆತ. ಶ್ರೀನಿವಾಸ್ ಅವರಿಂದ ಯುವರಾಜು ಮೂವ್ಮೆಂಟ್ ಮಾಡಕ್ಕೆ ಶಾರ್ಟ್ ಪಾಸಿಗೆ ಅಂಪೈರ್ ಪಾಯಿಂಟ್ ಹೇಳ್ಬೇಕಾಗಿ ಶ್ರೀನಿವಾಸ್ ಅಂಪೈರ್ ಸ್ಕೋರ್. ಉತ್ತಮ ಹೊಡೆತ. ಈ ಪಂದ್ಯವನ್ನು ನೋಡಲು ಸಿಂಗಿಟಗೆರೆಯ ಗ್ರಾಮಸ್ಥರಿಗೆ ಅದೃಷ್ಟ ಇದೆ. ಉತ್ತಮ ಆಗಿದೆ. ಪಾಯಿಂಟ್ ಮುಗುಳಿ 20 ಇದರೊಳಗೆ 18 ಅನ್ಸುತ್ತೆ. ಉತ್ತಮ ಹೊಡೆತ. ಉತ್ತಮ ಹೊಡೆತ. ಗೋಪಾಲ್
ಇರೋದ್ರಿಂದ ಪಂದ್ಯಗಳು ಮೊಟಕುಗೊಳಿಸುವ ಅಂಕಗಳ ಮೊಟಕುಗೊಳಿಸಲಾಗುವುದು. ಅದಕ್ಕೆ ಎಲ್ಲ ತಂಡದ ಆಟಗಾರರು ತಂಡ ನಿಡಿಗಟ್ಟ ತಂಡದ ಮೇಲೆ ಆಡಬೇಕು. ಸೆಮಿಫೈನಲ್ ಪಂದ್ಯವಾಗಿರ್ತದೆ. ಇದಕ್ಕೆ ಮ್ಯಾಚ್ ಹೊಟ್ಟಿದೆ. ಅಭಿಮಾನಿಗಳು ರೊಚ್ಚಿಗೆ ಹೇಳ್ಬೋದು. ನೀವು ಓಡರ ತಟ್ಟದಲ್ಲಿ ದುಡ್ಡದ ಕಾರಣ ಸ್ವಲ್ಪ ಬೇಗ ಮ್ಯಾಚ್ ಆಡಿಸ್ಬೇಕು. ಅಪ್ಪಗಳಲ್ಲಿ ಗಮನಿಸಬೇಕು. ಆಕಾಶ ಲೈನು ಅಭಾವ, ಸಮಯದ ಕೊರತೆ, ಬೆಳಕಿನ ಕೊರತೆ. ಪಂದ್ಯವನ್ನು ಮುಗಿಲಿಯವರು ಗೆದ್ದಿದ್ದಾರೆ. 22 ಅಂಕದ 3 ಅಂಕಗಳ ಅಂತರದಲ್ಲಿ ಮುಗುಳಿ ತಂಡ ಗೆದ್ದಿದೆ. ಈಗ ನಿಡಿಗಟ್ಟ ವರ್ಷ